ನಟ ದರ್ಶನ್ ಬದುಕು ಅಯೋಮಯ ಆಗಿದೆ. ಹೆಂಗಾದ್ರೂ ಮಾಡಿ ಜೈಲಿನಿಂದ ಹೊರಗಡೆ ಬಂದ್ರೆ ಸಾಕಪ್ಪ ಅಂತ ದಾಸ ಸುಸ್ತು ಹೊಡೆದಿದ್ದಾರೆ. ಆದ್ರೆ 2026 ಆದ್ರೂ ದಾಸನ ಪಾಲಿಗೆ ಶುಭ ತರಲಿ ಅಂತ ಹೆಂಡತಿ ವಿಜಯಲಕ್ಷ್ಮಿ ಹೊಸ ವರ್ಷದಲ್ಲಿ ಶಕ್ತಿ ದೇವತೆ ಪೂಜೆ ಮಾಡಿದ್ದಾರೆ. ಅದೇ ಶಕ್ತಿ ದೇವತೆಗೆ ನಟ ಕಿಚ್ಚ ಸುದೀಪ್ ನಮಿಸಿದ್ದು ಸಂಕಷ್ಟಗಳನ್ನ ಕೊನೆಗೊಳಿಸಪ್ಪ ಅಂತ ಬೇಡಿದ್ದಾರೆ. ಹಾಗಾದ್ರೆ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಒಂದೇ ದೇವರ ಮೊರೆ ಹೋಗಿದ್ದು ಎಲ್ಲಿ, ಯಾಕೆ? ಬನ್ನಿ ನೋಡೋಣ. ನಟ ದರ್ಶನ್ಗೆ ನ್ಯೂ ಇಯರ್ ಪಾರ್ಟಿ ಇಲ್ಲ, ಜೈಲಲ್ಲೇ ಎಲ್ಲ. ದಾಸ ಹೊಸ ವರ್ಷಾಚರಣೆಯ ದಿನ ತನ್ನ ಗ್ಯಾಂಗ್ ಕಟ್ಟಿಕೊಂಡು ಮೈಸೂರಿನ ತೋಟದ ಮನೆ ಸೇರಿ ಬಿಡ್ತಾ ಇದ್ದ. ಅಷ್ಟೇ ಅಲ್ಲ, ಮೈಸೂರಿನ ಚಾಮುಂಡೇಶ್ವರಿ ತಾಯಿ ದರ್ಶನ ಪಡೆದು ಬರ್ತಾ ಇದ್ದ. ಆದ್ರೆ ಈ ಬಾರಿ ಜೈಲಲ್ಲೇ ಎಲ್ಲ. ಆದ್ರೆ ತನ್ನ ಗಂಡನಿಗಾಗಿ ಹೊಸ ವರ್ಷದ ದಿನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಕ್ತಿ ದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸೋದು ಮರೆತಿಲ್ಲ. ಹೊಸ ವರ್ಷಕ್ಕೆ ಶಕ್ತಿ ದೇವತೆಗೆ ನಮಿಸಿದ ದರ್ಶನ್ ಪತ್ನಿ ಕಿಚ್ಚ. ಚಾಮುಂಡೇಶ್ವರಿ ಬಳಿ ಬೇಡಿದ್ದೇನು ಸುದೀಪ್, ವಿಜಯಲಕ್ಷ್ಮಿ. ಎಸ್, ವಿಜಯಲಕ್ಷ್ಮಿಗೆ ಈಗ ಶ್ರೀರಕ್ಷೆ ಅಂದ್ರೆ ಶಕ್ತಿ ದೇವತೆಗಳು. ದರ್ಶನ್ ಜೈಲು ಸೇರಿದಾಗಿನಿಂದ ಎಡಬಿಡದೆ ದೇವಿ ಪೂಜೆ ಮಾಡ್ತಾ ಇರೋ ವಿಜಯಲಕ್ಷ್ಮಿ ಈ ವರ್ಷ ಹೊಸ ವರ್ಷದ ದಿನವೇ ತನ್ನ ಪತಿಗಾಗಿ ಚಾಮುಂಡೇಶ್ವರಿಯ ಮುಂದೆ ಕೈ ಮುಗಿದು ಬೇಡಿದ್ದಾರೆ. ಈ ವರ್ಷವಾದ್ರೂ ತನ್ನ ಯಜಮಾನರಿಗೆ ಒಳಿತು ಮಾಡು ತಾಯಿ ಅಂತ ಬೇಡ್ಕೊಂಡಿದ್ದಾರೆ. ಆ ಕಡೆ ನಟ ಕಿಚ್ಚ ಸುದೀಪ್ ಕೂಡ ಚಾಮುಂಡೇಶ್ವರಿ ತಾಯಿಯ ಭಕ್ತ. ಮಾರ್ಕ್ ಸಿನಿಮಾ ಸಕ್ಸಸ್ ಹಿನ್ನೆಲೆಯಲ್ಲಿ ಸುದೀಪ್ ಚಾಮುಂಡಿ ತಾಯಿಯ ಮುಂದೆ ಮಂಡಿ ಊರಿದ್ದಾರೆ. ತನ್ನ ಇಡೀ ಮಾರ್ಕ್ ಸಿನಿಮಾ ತಂಡದ ಜೊತೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿದ್ದಾರೆ. ಸುದೀಪ್ ಮತ್ತು ವಿಜಯಲಕ್ಷ್ಮಿ ಒಂದೇ ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಕ್ಕೆ ಈಗ ತರಹೇವಾರಿ ಚರ್ಚೆಗಳೂ ಕೂಡ ಶುರುವಾಗಿವೆ. ಯಾಕಂದ್ರೆ ಮಾರ್ಕ್ ಸಿನಿಮಾ ಬಿಡುಗಡೆಯ ಸಮಯದಲ್ಲಿ ಸುದೀಪ್ ಪೈರಸಿ ಯುದ್ಧದ ಬಗ್ಗೆ ಮಾತನಾಡಿದ್ರು. ಆ ಕಡೆ ವಿಜಯಲಕ್ಷ್ಮಿ ದರ್ಶನ್ ಬೆಂಗಳೂರಿನಲ್ಲಿ ಇದ್ದಾಗ ಯಾರೂ ಮಾತಾಡಲ್ಲ ಅಂತ ಹೇಳಿ ಇಬ್ಬರ ಫ್ಯಾನ್ಸ್ ಮಧ್ಯೆ ಬೆಂಕಿ ಹಚ್ಚಿದ್ರು. ಈಗ ಒಂದೇ ದಿನ ಚಾಮುಂಡೇಶ್ವರಿ ದರ್ಶನ ಮಾಡಿ ಬಂದಿರೋ ಕಿಚ್ಚ ವಿಜಯಲಕ್ಷ್ಮಿ ತಾಯಿಯ ಬಳಿ ಅದೇನ್ ಬೇಡಿ ಬಂದಿದ್ದಾರೋ ಅನ್ನೋ ಚರ್ಚೆ ಶುರುವಾಗಿದೆ. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಹೊಸ ವರ್ಷದ ದಿನ ದಾಸನಿಗೆ ವಿಜಯಲಕ್ಷ್ಮಿ ವಿಶೇಷ ಪೂಜೆ. 2026 ಸಕ್ಸಸ್ ಕೊಡಲಿ ಎಂದು ಬೇಡಿದ ನಟ ದರ್ಶನ್. ನಟ ದರ್ಶನ್ಗೆ ಬಿಡುಗಡೆ ಭಾಗ್ಯ ಇಲ್ಲ. ಕೊಲೆ ಕೇಸ್ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಮೊನ್ನೆ ಅಷ್ಟೇ ರೇಣುಕಾಸ್ವಾಮಿ ತಾಯಿ ದರ್ಶನ್ಗೆ ಅನುಕೂಲ ಆಗೋ ರೀತಿ ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಕೊಟ್ಟಿದ್ರು. ಹೀಗೆ ಎಲ್ಲವೂ ದರ್ಶನ್ ಪರವಾಗಿ ಆಗ್ಲಿ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೂಜೆ ಮಾಡಿದ್ದಾರೆ. ನಟ ಸುದೀಪ್ 2026ಕ್ಕೆ 2 ಸಿನಿಮಾ ಕೊಡೋ ಯೋಜನೆ ರೂಪಿಸಿಕೊಂಡಿದ್ದು, ಅದೆಲ್ಲ ನೆರವೇರಲು ಚಾಮುಂಡೇಶ್ವರಿಯ ಮುಂದೆ ಬೇಡಿಕೊಂಡಿದ್ದಾರೆ. ಎರಡು 2026 ನಟ ದರ್ಶನ್ ಪಾಲಿಗೆ ಖಾಲಿ ಖಾಲಿ. ನಟ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕರೆಸಿಕೊಂಡ ನಟ. 2002ರಲ್ಲಿ ಮೆಜೆಸ್ಟಿಕ್ನಿಂದ ಹೀರೋ ಆಗಿ ಬಂದ ದರ್ಶನ್ ಖಾಲಿ ಕೂತ ಹೀರೋ ಅಲ್ವೇ ಅಲ್ಲ. ವರ್ಷಕ್ಕೆ 1 ಸಿನಿಮಾ ಫಿಕ್ಸ್ ಇರ್ತಾ ಇತ್ತು. ಆದರೆ ಕೊಲೆ ಕೇಸನ್ನ ಮೈ ಮೇಲೆ ಹೊತ್ತು ಜೈಲ್ ಸೇರಿದ ಮೇಲೆ 2025ರಲ್ಲಿ ದರ್ಶನ್ ಒಂದೇ ಒಂದು ಸಿನಿಮಾ ಬಂದಿರಲಿಲ್ಲ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ
ಸ್ವಂತ ಬ್ರ್ಯಾಂಡು ಸೌಂಡ್ ಜಾಸ್ತಿನೇ ಇರುತ್ತೆ. ಆದರೆ ದಾಸನ ಬಳಿ ಇದ್ದ ಒಂದೇ ಒಂದು ಕಮಿಟ್ಮೆಂಟ್ ಅಂದ್ರೆ ಅದು ಡೆವಿಲ್ ಸಿನಿಮಾ. ಈ ಮೂವಿ ಕಳೆದ ವರ್ಷ 2025ಕ್ಕೆ ತೆರೆ ಕಂಡಿದೆ. ಇನ್ಮುಂದೆ ದರ್ಶನ್ ಖಾಲಿ ಅನ್ನೋದು ಅಷ್ಟೇ ಸತ್ಯ. ಯಾಕಂದ್ರೆ ದರ್ಶನ್ಗಿದ್ದ ಸಿನಿಮಾ ಕಮಿಟ್ಮೆಂಟ್ಗಳೆಲ್ಲ ಮುಗಿದು ಹೋಗಿವೆ. ಕೊಟ್ಟ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ. ಯಾವ ಸಿನಿಮಾನೂ ದರ್ಶನ್ ಕೈಲಿಲ್ಲ. ಜೈಲಿಂದ ಹೊರಬಂದ್ರೆ ಸಾಕು ಅನ್ನೋ ಸ್ಥಿತಿ ದಾಸನಿಗಿದೆ. Full on terror. A brother from another mother, but not the same father. ಸದ್ಯ ದರ್ಶನ್ ಕೇಸ್ ಹೋಗ್ತಾ ಇರೋ ದಿಕ್ಕು ನೋಡಿದ್ರೆ ಈ ವರ್ಷ ಪೂರ್ತಿ ದಾಸ ಜೈಲಲ್ಲೇ ಇರ್ತಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಹಾಗೇನಾದ್ರೂ ಈ ವರ್ಷವೇ ಹೊರ ಬಂದ್ರು ಸಿನಿಮಾ ಟೇಕ್ ಆಫ್ ಆಗೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸುಧಾರಿಸಿಕೊಳ್ಳೋಕೆ ದರ್ಶನ್ಗೆ 3-4 ತಿಂಗಳು ಮುಗಿದಿರತ್ತೆ. ಸೊ ದಾಸ ಈಗ ಖಾಲಿ ಅನ್ನೋದಂತೂ ಸತ್ಯ. ಎಲ್ಲೋದ್ರೂ ಬರ್ತಿರ್ಲಿಲ್ಲ, ಏನೋ ನಿನ್ ಪ್ರಾಬ್ಲಮ್. ಧನುಷ್ ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನ್ ಬರ್ತಿದ್ದೀನಿ ಚಿನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.